ಸಚಿವರು ಎಲ್ಲರೂ ಕೂಡ ಅವರ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಕಡೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ, ಇನ್ನೊಂದು ಕಡೆ ಸಿಎಂ ಸ್ಥಾನ ಪವರ್ ಶೇರಿಂಗ್ ಆಗುತ್ತೆ ಅನ್ನೋ ಚರ್ಚೆ ಆಗ್ತಾ ಇದೆ. ಇವೆಲ್ಲವೂ ಕೂಡ ಊಹಾಪೋಹ. ಯಾವುದು ಕೂಡ ಯಾವುದೇ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳು ಯಾವುದೂ ಕೂಡ ಪಕ್ಷದ ಮುಂದೆ ಇಲ್ಲ. ಯಾವ ವಿಚಾರನೂ ಕೂಡ ಇಲ್ಲ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೋ ಅಷ್ಟು ದಿನನೂ ಅವರೇ ಮುಖ್ಯಮಂತ್ರಿಗಳು, ಮುಂದಕ್ಕೂ ಇರ್ಬೋದು. ಮುಂದಕ್ಕೂ ಅವರೇ ಇರ್ಬೋದು. ಸ್ವಲ್ಪ ತಿನ್ಕೇಳಿಲ್ಲ. ಅವರು ನಮ್ಮ ನಾಯಕರು. ಅವರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದೀವಿ, ಪಕ್ಷವನ್ನ ಕಟ್ತಾ ಇದ್ದೀವಿ. ಮುಂದಕ್ಕೂ ಕೂಡ ಅವರ ನೇತೃತ್ವದಲ್ಲೇ ಚುನಾವಣೆಗಳು, ಎಲ್ಲಾ ಚುನಾವಣೆಗಳು ನಡೀತದೆ. ಅವ್ರಿಗೇನು ಇನ್ನ ವಯಸ್ಸಾಗಿಲ್ಲ. ಆ ವಿಚಾರಗಳಲ್ಲಿ ಪ್ರಸ್ತಾಪ ಇಲ್ಲ. ಈಗ ನಾಯಕತ್ವ ಗಟ್ಟಿಯಾಗಿದೆ. ಅದು ಎಲ್ಲ ನಾಯಕರು ಸೇರಿ ಕಾಂಗ್ರೆಸ್ ಪಕ್ಷ, ಒಬ್ಬರಲ್ಲ, ಸಿದ್ದರಾಮಯ್ಯನವರಲ್ಲ, ಡಿ ಕೆ ಶಿವಕುಮಾರ್ ಅಲ್ಲ, ಎಲ್ಲರೂ ಕೂಡ ಎಂ ಬಿ ಪಾಟೀಲ್ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, ಮಾದೇವಪ್ಪನವರು ಇರ್ಬೋದು, ಎಲ್ಲ ಸಮುದಾಯವನ್ನು ಸೇರಿ ನಾವು ಪಕ್ಷವನ್ನ ಕಟ್ಕೊಂಡು ಬಂದಿದ್ದೇವೆ. ಸರ್ಕಾರ ಬರೋದಕ್ಕೆ ಇಬ್ಬರು ಕೂಡ ಕಾರಣ, ಹಾಗಾಗಿ ಈಗ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕಾರ್ಯಕರ್ತರು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ. ಆದ್ರೆ ಪಕ್ಷ ಏನ್ ತೀರ್ಮಾನ ಮಾಡ್ತದೋ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಅದು ಮುಖ್ಯಮಂತ್ರಿಗಳ ವಿವೇಚನೆ ಮತ್ತು ಹೈಕಮಾಂಡ್ ಬಿಟ್ಟಂತ ವಿಚಾರ. ಮಂತ್ರಿಮಂಡಲ ಪುನರ್ರಚನೆ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪಕ್ಷ ಕೂಡ ನಮ್ಗೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ. ಬೂತ್ ಮಟ್ಟದಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು. ಫೆಬ್ರವರಿ ಚುನಾವಣೆ ಕಡ್ಡಾಯವಾಗಿ ಬರುತ್ತೆ. ಯಾಕಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕಳೆದ ವಾರನೂ ಕೂಡ 15 ದಿನ ಕಾಲಾವಕಾಶವನ್ನ ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ 15 ದಿನ ಕಾಲಾವಕಾಶನ ವಿಸ್ತರಣೆ ಮಾಡಿಕೊಟ್ಟಿದ್ದಾರೆ. ಸೊ ರಿಸರ್ವೇಷನ್ಸ್ ಆಗಬೇಕು. ಇವೆಲ್ಲನೂ ಕೂಡ ಒಂದೊಂದು ಹಂತ ಹಂತವಾಗಿ ಮಾಡಲಿಕ್ಕೆ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬದ್ಧರಾಗಿದ್ದಾರೆ. ಇಲ್ಲ, ಮುಂದೂಡಿಕೆ ಮಾಡ್ಕೊಂಡೋಯ್ತು ಅಂದ್ರೆ ಸುಪ್ರೀಂ ಕೋರ್ಟ್ ಹತ್ರ ಚೀಮಾರಿ ಹಾಕ್ಸ್ಕೋಬೇಕಾಗತ್ತೆ.